ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ರಾಯರ ಭಿಕ್ಷೆ ಅಂತ ಇಡಬೇಡಿ, ಬೇರೆ ಇಡಿ, ರಾಯರ ಕೃಪೆ ಅಂತ ಇಡಿ ಅಂತ ಹೇಳಿದ್ರು. ನಾನು ರಾಯರ ಭಿಕ್ಷೆ ಅಂತ ಯಾಕೆ ನಾನು ಇಟ್ಟಿದ್ದೀನಿ ಅಂದರೆ, ನಿಜವಾಗ್ಲೂ ಅದು ನನಗೆ ತುಂಬ ಇಷ್ಟವಾಗಿರುವಂಥದ್ದು. ನನ್ನಲ್ಲಿ ನಾನು ಎಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ, ನನಗೆ ನಾನೇ ಕೂತ್ಕೊಂಡು ಒಂದು ಕ್ಷಣಕ್ಕೆ ಯೋಚನೆ ಮಾಡಿದ್ರೆ ಹಂಗಿದ್ದೋಳು ಹಿಂಗಿದ್ದೀನ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ರಾಯರ ಭಿಕ್ಷೆ ಅಂತಲೇ ನಾನು ಅಂದ್ಕೊಂಡಿರೋದು. ಯಾರೇನಾದ್ರು ಅಂದ್ಕೋಬೋದು, ಆದರೆ ರಾಯರು ಕೊಟ್ಟಿರೋ ಭಿಕ್ಷೆನೇ ನಾನಿವತ್ತು ಬದುಕ್ತಾ ಇರೋದು. ರಾಯರ ಕೃಪೆ, ರಾಯರ ಭಿಕ್ಷೆ ಎರಡೂ ಒಂದೇ. ಆದರೆ ರಾಯರು ಕೊಟ್ಟಿರೋ ಭಿಕ್ಷೆ ಅಂತ ನಾವು ತೊಗೊಂಡಾಗ ನಮ್ಮಲ್ಲಿರುವಂಥ ಅಹಂಕಾರ, ನಾನು ಅನ್ನೋದು, ಈಗೋ ಅನ್ನೋದು ಪ್ರತಿಯೊಂದು ಕೂಡ ಹೋಗ್ಲಾಡ್ಸುತ್ತೆ. ರಾಯರು ಕೊಟ್ಟಿರೋ ಭಿಕ್ಷೆ ಅಂದರೆ ನಂದೇನೂ ಇಲ್ಲ, ನಂದು ಶ್ರಮ ಅಷ್ಟೇ. ರಾಯರ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ. ಈಗ ರಾಯರ ಹತ್ರ ನಾವು ಹೂವು ಕೇಳ್ತೀವಿ, ಹೂವು ಕೇಳಿದಾಗ ಅವರ ಆಶೀರ್ವಾದ, ಅವರ ಅನುಗ್ರಹ ಅಂದರೆ ಅವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ. ಹಾಗೆ ನಾನು ಅವ್ರ ಮೇಲೆ ಹೂವನ್ನೆಲ್ಲ ಮುಟ್ಸಿರ್ತೀನಿ. ನಾನು ಹೂವು ಕೇಳ್ತೀನಿ, ಅವ್ರ ಅಪ್ಪಣೆ ಕೊಟ್ಟರೆ ಮಾತ್ರ ಆ ಹೂವು ಕೆಳಗಡೆ ಬೀಳೋದು. ಅವ್ರ ಅಪ್ಪಣೆ ಇಲ್ಲ ಅಂದರೆ ಇಡೀ ದಿನ ಅಲ್ಲ, ಎಷ್ಟೊತ್ತು ಕೂತ್ಕೊಂಡ್ರೂ ಹೂವು ಆಗಲ್ಲ. ರಾಯರು ಹೂ ಕೊಡ್ತಾರೆ ಅಂದರೆ ನಮಗದೊಂದು ಭಿಕ್ಷೆ. ನನ್ನ ಜೀವನದಲ್ಲೇ ನಾನು ಬದಲಾವಣೆ ಆಗಿದ್ದೀನಿ, ನನಗೆ ನಾನೇ ಚೇಂಜಸ್ ಆಗಿದ್ದೀನಿ. ನನ್ನಿಂದಾಯಿತು, ನಾನು ಮಾಡಿದ್ದು ಅಹಂಕಾರ ಮನುಷ್ಯನಿಗೆ ಬಂತು ಅಂದರೆ ನಿಜವಾಗ್ಲೂ ಅದರಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ನಮ್ಮ ಹಿಂದೆ ರಾಯರಿದ್ದಾರೆ. ರಾಯರು ನಮಗೇನೇ ಕೊಟ್ಟಿದ್ದಾರೆ ಅಂದರೂ ಅದೊಂದು ರಾಯರ ಭಿಕ್ಷೆ ಮತ್ತು ದೈವ ಬಲ. ನಮ್ಮ ಜೀವನ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಖುಷಿ ಪಡಬೇಕು. ಯಾಕೆಂದರೆ ಕೆಲವರು ಎಷ್ಟೊಂದು ನೋವು ಕಷ್ಟಗಳು, ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ಬೋದು, ಕೆಲವ್ರಿಗೆ ಕೈ ಇಲ್ಲ, ಕಾಲಿಲ್ಲ, ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ ಬದುಕು. ಅವ್ರನ್ನೆಲ್ಲ ನೋಡಿದಾಗ ನಾವು ತುಂಬ ಚೆನ್ನಾಗಿದ್ದೀವಿ ಅಂತಲೇ ಅನ್ಕೋಬೇಕು. ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ದೇವರು ಕೊಟ್ಟಿರೋ ಒಂದು ಬದುಕು. ಈ ಬದುಕಲ್ಲಿ ನಾವು ಇಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ ಅಂದರೆ ಖುಷಿ ಪಡಬೇಕು. ನಮಗೆ ಮನೆ ಇಲ್ಲ, ನಮಗೆ ಕಾರಿಲ್ಲ, ನಾವು ಅವ್ರ ಥರ ಬದುಕ್ತಿಲ್ಲ, ನಮ್ಗೆ ಅವ್ರ ಥರ ಜೀವನ ಇಲ್ಲ, ಅದೇನಿಲ್ಲ. ಹಣೆ ಬರ, ನಮಗೆ ದೇವರು ಏನು ಕೊಡಬೇಕು ಅಂತ ಬರೆದಿರ್ತಾನೋ ಅದೇ ಸಿಗೋದು. ಒಬ್ಬರು ಮನೆಗೆ ಹೋಗುವಂತೂ ತನ್ನ ತಿಂತೀವಿ ಅಂದರೆ ಅಲ್ಲಿ ಬರೆದಿರಬೇಕು. ಅಲ್ಲಿ ಬರೆದಿದ್ರೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ನಿಜವಾಗ್ಲೂ ಹೋಗೋಕ್ಕಾಗಲ್ಲ. ಕೆಲವೊಂದು ಸಲ ಅಂದ್ಕೊಳ್ಳಿ, ನಾನು ಕೂಡ ಇಂಥದ್ದೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀನಿ. ನಾನೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ. ಅಲ್ಲಿ ಅನ್ನದ ಋಣ ಇತ್ತು ಅಂದರೆ ಮಾತ್ರ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿಲ್ಲ ಅಂದರೆ ನಾನು ಎಷ್ಟೇ ಹೋಗಬೇಕು ಅಂತ ಟ್ರೈ ಮಾಡಿದ್ರೂ ಕೂಡ ಹೋಗೋಕ್ಕಾಗಲ್ಲ. ಒಬ್ಬರು ನಮ್ಮ ಜೀವನಕ್ಕೆ ಬರ್ತಾರೆ, ಒಬ್ಬರು ನಮ್ಮ ಜೀವನದಿಂದ ಆಚೆ ಹೋಗ್ತಾರೆ. ಏನೋ ಒಂದು ನಡೆಯುತ್ತೆ, ಕಹಿ ಘಟನೆ, ಸಿಹಿ ಘಟನೆ ಎಲ್ಲ ನಡೆಯುತ್ತೆ ಅಂದರೆ ಎಲ್ಲವೂ ಭಗವಂತನ ಇಚ್ಛೆ. ಇವತ್ತು ನಾವೇನೋ ಇಷ್ಟರ ಮಟ್ಟಿಗೆ ಹೋಗ್ತಿದ್ದೀವಿ, ಇಷ್ಟರ ಮಟ್ಟಿಗೆ ಚೆನ್ನಾಗಿದ್ದೀವಿ ಅಂದರೆ ಇದೆಲ್ಲ ರಾಯರ ಕೊಟ್ಟ ಭಿಕ್ಷೆ. ರಾಯರಿದ್ದಾರೆ.